ನನ್ನ ಪ್ರೀತಿಯ ಜನತೆಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಕೊರೆಯೋ ಚಳಿಲಿ ಬೇಗ ಎದ್ದು ಅವನನ್ನು ಕರಾಟೆ ಕ್ಲಾಸಿಗೆ ಕರ್ಕೊಂಡು ಹೋಗೋ ಹೊತ್ತಿಗೆ ಸಾಕಪ್ಪ ಸಾಕು ಅನ್ನಂಗೆ ಆಗ್ಬಿಡ್ತು. ನಾನು ಅದಕ್ಕೆ ಚಿರು ಹೆಂಗೋ ಹೋಗ್ತೀಯಾ ಈ ಚಳಿ ಒಳಗಡೆ, ಯಪ್ಪ ಸಖತ್ ಚಳಿ ಕಣ್ಣು ನಡಿಯೋಕ್ಕಾಗ್ತಿಲ್ಲ ಅಂದರೆ, ಅಮ್ಮ ನೀವು ಇವತ್ತೊಂದಿನಕ್ಕೆ ಹಿಂಗೆ ಅಂತಿದ್ದೀರಲ್ಲ, ನನ್ನನ್ನು ಮತ್ತೆ ಬೇಗ ಎದ್ದು ಹೋಗಿ 6 ಗಂಟೆ ಅಷ್ಟರಲ್ಲಿ ಅಂತ ಹೇಳ್ತಿರ್ತೀರಾ, ನಾನು ಹೆಂಗೆ ಹೋಗ್ಬೇಕು ಹೇಳಿ ಚಳಿಲಿ ಅಂತ ಹೇಳ್ತಿದ್ದ. ಇವತ್ತು ಅವನಿಗೆ ಬೆಲ್ಟ್ ಎಕ್ಸಾಮ್ ಇತ್ತು, ಹಾಗಾಗಿ ನಾನು ಕರ್ಕೊಂಡೋದೆ, ಇಲ್ಲಾಂದರೆ ಅವನೊಬ್ಬನೇ ಹೋಗ್ತಾನೆ. ವಾರದಲ್ಲಿ 3 ದಿನ ಕ್ಲಾಸ್ ಇರುತ್ತೆ, ಬೆಳಗ್ಗೆ 6:30ಇಂದ 8 ಗಂಟೆ ತನಕ. ಇವತ್ತು ಬೆಲ್ಟ್ ಎಕ್ಸಾಮ್ ಇದ್ದಿದ್ದರಿಂದ 5:45ಗೆ ಹೋಗಿ ಫಾರ್ಮ್ ಎಲ್ಲ ಇಸ್ಕೋಬೇಕಾಗಿತ್ತು, ಹಂಗಾಗಿ ಸ್ವಲ್ಪ ಬೇಗ ಎದ್ದೋದ್ವು. ಎಕ್ಸಾಮ್ ಫಾರ್ಮ್ ಎಲ್ಲ ಫಿಲ್ ಮಾಡಿ ಮತ್ತು ಫೀಸ್ ಕೊಡಬೇಕಾಗಿತ್ತು. ಎಕ್ಸಾಮ್ಗೆ ಒಂದು ಬೆಲ್ಟ್ ಎಕ್ಸಾಮ್ಗೆ 1200 ಇರುತ್ತೆ, ಅದೆಲ್ಲ ಪೇ ಮಾಡಿಬಿಟ್ಟು ಅವನನ್ನು ಕರಾಟೆ ಕ್ಲಾಸಲ್ಲಿ ಬಿಟ್ಬಿಟ್ಟು ನಾನು ಮನೆಗೆ ಬಂದೆ. ಅವ್ನು ಕರಾಟೆ ಕ್ಲಾಸಿಗೆ ಸೇರಿಕೊಂಡು ಒಂದು 5-6 ಮಂತೆ ಆಯಿತು, ಆದರೆ ಬೆಲ್ಟ್ ಎಕ್ಸಾಮ್ ತಗೊಳ್ಳೋದಕ್ಕಾಗಿರಲಿಲ್ಲ. 3 ತಿಂಗಳಿಗೊಂದ್ಸಲ ಬೆಲ್ಟ್ ಎಕ್ಸಾಮ್ ಕೊಡೋರು. ಆ ಎಕ್ಸಾಮ್ ಕೊಡೋ ದಿನ ಎಲ್ಲ ಇವನು ರಜೆ ಹಾಕ್ಕೊಂಡಿರೋನು. ನಮ್ಮನೆ ಹತ್ರದಿಂದ ಕರಾಟೆ ಕ್ಲಾಸಿಗೆ ಒಂದು 5-10 ನಿಮಿಷ ನಡ್ಕೊಂಡು ಹೋಗ್ಬೋದು, ತುಂಬ ದೂರ ಏನಿಲ್ಲ, ಹಂಗಾಗಿ ಬೆಳಗ್ಗೆ ಎದ್ದು ಅವನೇ ಹೋಗ್ತಾನೆ. ಅವನಿಗಂತೂ ಫುಲ್ ಖುಷಿ, ಇವತ್ತು ವೈಟ್ ಬೆಲ್ಟಿಂದ ಎಲ್ಲೋ ಬೆಲ್ಟಿಗೆ ಹೋಗ್ಬಿಟ್ಟಿದ್ದೀನಲ್ಲ ಅಂತ. ಮಕ್ಕಳಿಗೆ ಓದೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಬೇರೆ ಆ್ಯಕ್ಟಿವಿಟಿನೂ ಇರಬೇಕು ಅನ್ನೋ ಕಾರಣಕ್ಕೆ ಕರಾಟೆಗೆ ಹಾಕಿದ್ದೀನಿ ಅಷ್ಟೇ. ಅವನನ್ನು ಮುಂಚೆ ಸಂಗೀತ ಕ್ಲಾಸಿಗೆ ಹಾಕಿದ್ದೆ, 1 ತಿಂಗಳು 2 ತಿಂಗಳು ಹೋದ, ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಮ್ಮ ನನಗೆ ಹೋಗೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟ. ನಾವು ಇದನ್ನು ಸೇರಿಸ್ಬೇಕಾದ್ರೂ ಕೇಳ್ದೋ, ಯಾಕಂದರೆ ಸ್ಟಾರ್ಟಿಂಗ್ 3,500 ಅಡ್ವಾನ್ಸ್ ಕಟ್ಟಿಸ್ಕೋತಾರೆ, ಹಂಗಾಗಿ ಕರಾಟೆಗೂ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ಹೋಗು, ಇಲ್ಲ ಅಂದರೆ ಬೇಡ ಕಣಪ್ಪ ಅಂತ. ಇಲ್ಲ ಅಮ್ಮ ನಂಗೆ ಕರಾಟೆ ಕಲಿಯೋದಕ್ಕೆ ಆಸೆ ಇದೆ, ಹೋಗ್ತೀನಿ ಅನ್ನಲ್ಲ ಅನ್ನೋ ಕಾರಣಕ್ಕೋಸ್ಕರ ಕರಾಟೆಗೆ ಸೇರಿಸಿದ್ವು ಅಷ್ಟೇ. ಇವತ್ತು ತಿಂಡಿಗೇನಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ, ಭಾನುವಾರ ಅಲ್ವಾ, ಇವನಿಗೂ ರಜಾ ಇತ್ತು, ಧ್ರುವಿಗೊಬ್ಳಿಗೆ ಸ್ಕೂಲ್ ಇದ್ದಿದ್ದು ಸ್ಪೆಷಲ್ ಕ್ಲಾಸು. ನೆನ್ನೆದೇ ದೋಸೆ ಇಟ್ಟಿತ್ತು, ಅದಕ್ಕೆ ಚಟ್ನಿ ಮಾಡಿಕೊಂಡು ಇವತ್ತಿನ ತಿಂಡಿ ಕತೆನ ಮುಗಿಸಿದ್ವು. ಧ್ರುವಿಗಂತೂ ಯಾವಾಗ ಈ 3 ತಿಂಗಳು ಮುಗ್ದು SLC ಮುಗಿಸ್ತೀನಿ ಅನ್ನೋಂಗೆ ಆಗ್ಬಿಟ್ಟೈತೆ. ಭಾನುವಾರನೂ ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ, ರೆಸ್ಟ್ ಮಾಡೋಕ್ಕೆ ಬಿಡಲ್ಲ ಅನ್ನೋ ಥರ ಆಡ್ತಾಳೆ. ನನ್ನ ಮಗ ಇವತ್ತು ಅವ್ರ ಅಕ್ಕಂಗೆ ಸ್ಪೆಷಲ್ ಬೆಣ್ಣೆ ದೋಸೆ ಮಾಡಿಕೊಟ್ಟ, ತಿನ್ಕೊಂಡು ಅವಳು ಕ್ಲಾಸಿಗೆಲ್ಲ ಹೊರಟ್ಲು. ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ತಲಾಟೆ ಎಲ್ಲ ಮಾಡಿಕೊಂಡು ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ತಮ್ಮಂಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲಿಗೆ ತೋರಿಸ್ಬೇಕು ಅಂತ ಬಂದಳು. ಇವರಿಬ್ಬರು ನನ್ನ ಚಿಕ್ಕಮ್ಮನ ಮಕ್ಕಳು, ಪೃಥ್ವಿ ಪೂರ್ವಿ. ನಂಗೆ ಇವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ, ತಿಂಡಿ ಎಲ್ಲ ಮುಗ್ದೋಗಿತ್ತು. ಆವಾಗ ಇಲ್ಲೇ ಇಡ್ಲಿ ತರಿಸ್ಬಿಟ್ಟು ಅವನಿಗೆ ತಿನ್ನಿಸ್ಬಿಟ್ಟು ಬಿಸಿನೀರೆಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಮಲಗಿರಪ್ಪ ಅಂತ ಹೇಳಿ ಪೂರ್ವಿ ಕರ್ಕೊಂಡು ನಾನು ತೋಟದ ಹತ್ರ ಹೋದೆ. ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗೋ ಅಷ್ಟರಲ್ಲಿ ಶುಂಠಿಗೆ ನೀರು ಬಿಟ್ಟು ಹೋಗಿದ್ರು, ಅದನ್ನು ಚೇಂಜ್ ಮಾಡಬೇಕಾಗಿತ್ತು ಕಬ್ಬಿಗೆ ನೀರೆಲ್ಲ. ಹಂಗಾಗಿ ಪ್ರತಿದಿನ ನಾನು ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗ್ತೀನಿ ಚನ್ನರಾಯಪಟ್ಟಣದಿಂದ ಊರಿಗೆ. ಇವತ್ತು ನನ್ನ ತಂಗಿ ಇದ್ಲಲ್ಲ ಅಂತ ಅವಳನ್ನ ಕರ್ಕೊಂಡೋದೆ ಅಷ್ಟೇ. ನಾವು ಬಾಳೆ ಮತ್ತು ಅಡಿಕೆ ಹಾಕಿದ್ದೀವಲ್ಲ, ಅದರೊಳಗಡೆ ಎಡಮಟ್ಟೆ ಎಲ್ಲ ಬಿದ್ದುಬಿಟ್ಟಿದ್ದೋ ಬಾಳೆ ಗಿಡದ ಮೇಕೆಲ್ಲ, ಅವೆಲ್ಲ ಎತ್ತಾಕಿ ಕಾಯಿ ಬಿದ್ದಿದ್ದೋ ಅವನ್ನು ಮನೆಗೆ ತಗೊಂಡೋಗೋಣ ಅಂತ ಒಂದು ಕಡೆ ಹಾಕಿ, ಬಾವಿ ಆಫ್ ಮಾಡ್ದೇ ಕ್ಯಾಪ್ ಬಿಚ್ಚಕ್ಕೆ ಹೋದೆ, ಅದು ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ, ಫೋರ್ಸಿಗೆ ಫುಲ್ಲು ಟೈಟ್ ಆಗಿತ್ತು. ನಂತರ ಬಾವಿ ಎಲ್ಲ ಆಫ್ ಮಾಡಿಬಿಟ್ಟೆ, ಕ್ಯಾಪೆಲ್ಲ ಬಿಚ್ಚಿ ಪೈಪೆಲ್ಲ ಜೋಡಿಸಿ ಬಾವಿ ಆನ್ ಮಾಡಿ ನೀರೆಲ್ಲ ಕಬ್ಬಿ ಕರೆಕ್ಟಾಗಿ ಹೋಗ್ತಿದ್ಯಾ ನೋಡ್ಕೊಂಬಿಟ್ಟು ನಾವು ಮನೆ ಕಡೆ ಬಂದವು. ಪೃಥ್ವಿಗೆ ಹಾಸ್ಪಿಟಲಿಗೆ ತೋರಿಸ್ಬೇಕಾಗಿತ್ತು, ಶ್ರೀಧರ್ ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಟೋಕನ್ ತಗೊಂಡಿದ್ದೋ, ಆದರೆ ಅವ್ರು ಇವತ್ತು 12 ಗಂಟೆ ಆದರೂ ಬಂದಿರಲಿಲ್ಲ. ಅವ್ರು ಮತ್ತೆ ರಿಟರ್ನ್ ಊರಿಗೆ ಹೋಗಬೇಕಾಗಿತ್ತು, ಟೈಮ್ ಆಗುತ್ತಲ್ಲ ಅಂತ ಸುಬ್ರಹ್ಮಣ್ಯ ಡಾಕ್ಟ್ರ್ ಇದ್ದರು ಅಂತ ಇಲ್ಲೇ ತೋರ್ಸೋದಕ್ಕೆ ಕರ್ಕೊಂಡೋದ್ವು. ಅವರೂ 12 ಗಂಟೆ ಹಂಗೆ ಬಂದಿದ್ದರಿಂದ ಕ್ಲಿನಿಕಲ್ಲಿ ತುಂಬ ಜನ ಇದ್ದರು. ಲೇಟ್ ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋಂಗಿಲ್ಲ, ಇಲ್ಲೇ ಟೋಕನ್ ತೊಗೊಂಡಿದ್ದೀವಲ್ಲ ಅಂತ ತೋರಿಸಿ. ಇವತ್ತು ಸಂಜೆ ನಾನು ಇನ್ನೊಬ್ಬ ಆಂಟಿ ಮಗನು ಬಂದಿದ್ದ, ಇವನಂತೂ ತಲಾಟೆ ತಮ್ಮ. ಇವತ್ತು ಒಂದು ರೆಸಿಪಿ ಟ್ರೈ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ನೀವು ಸೋಯಾ ವಡೆ, ಸೋಯಾ ಕಟ್ಲೆಟ್ ಏನಾದರೂ ಹೆಸರಿಟ್ಕೊಳ್ಳಿ. ಅಂದರೆ ನನಗೂ ಏನು ಹೆಸರು ಇಡಬೇಕು ಅಂತ ಗೊತ್ತಿಲ್ಲ, ಬಟ್ ನಾನೇ ಆಲೂಗೆಡ್ಡೆ ಚೀಸು ಎಲ್ಲ ಇತ್ತಲ್ಲ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ. ಮೊದಲಿಗೆ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ 1-2 ನಿಮಿಷ ಕುದಿಸ್ಕೊಂಡು ನೀರೆಲ್ಲ ಸೋಸ್ಬಿಟ್ಟು ತಣ್ಣೀರು ಹಾಕಿ ತಣ್ಣಗಾಗಕ್ಕೆ ಇಡಬೇಕು. ಅದು ತಣ್ಣಗಾಗೋವಷ್ಟರಲ್ಲಿ 2 ಆಲೂಗೆಡ್ಡೆ ಸಿಪ್ಪೆ ತೆಗ್ದಿರೋದನ್ನ ತುರಿದ್ಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಹಿಂಡ್ಬಿಟ್ಟು ಚೆನ್ನಾಗಿ ಒಂದು ಬೌಲಿಗೆ ಹಾಕೋಬೇಕು. ಚೀಸ್ನ ತುರಿದು ಆಲೂಗೆಡ್ಡೆ ತುರಿದು ಹಾಕ್ಕೊಂಡಿರ್ತೀವಲ್ಲ ಮಿಕ್ಸಿಂಗ್ ಬೌಲು, ಅದಕ್ಕೇ ಹಾಕ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ನ ನಾನಿಲ್ಲಿ ಮಿಕ್ಸಿಲಿ ರುಬ್ಕೊಂಡಿಲ್ಲ, ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತರ್ತರಿಯಾಗೇ ಇರಲಿ. ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದರಿಂದ ಒಂದು 2-3 ಸಲ ಚಾಪ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡೆ. ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಅದನ್ನು ಚೋಪ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡೆ. ಇದಕ್ಕೆ 1-2 ಸ್ಪೂನು ಕಾರ್ನ್ಫ್ಲೋರು, 1 ಸ್ಪೂನು ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪುಡಿ,
ಕಡಲೆ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದರಲ್ಲಿ ಕಡಲೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ವಡೆ ಥರ ತಟ್ಟಿ ಬಾಣಲಿಗೆ ಬಿಟ್ಟಾಗ ಅದು ಬಾಣಲಿಲಿ ಬಿಟ್ಕೊಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಕಡಲೆ ಹಿಟ್ಟು ಎಷ್ಟು ಬೇಕು ಅದು ಅಷ್ಟನ್ನು ಹಾಕ್ಕೊಳ್ಳಿ. ಅದೇನು ಕಲಸಿ ಜಾಸ್ತಿ ಹೊತ್ತೇನು ಇಟ್ಟಂಗಿಲ್ಲ, ಆವಾಗಲೇ ತಟ್ಟಿ ಬಿಡ್ಬೋದು. ಬಾಣಲಿಗೆ ಎಣ್ಣೆ ಬಿಟ್ಟು ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ವಡೆ ಥರ ತಟ್ಟಿ ಅದನ್ನು ಹಾಕಬೇಕು. ನಾವು ತಕ್ಷಣವೇ ಮಗ್ಚಾಕಕ್ಕೆ ಹೋಗಬಾರ್ದು, ಅದೇ ಬೆಂದಮೇಲೆ ಮೇಲ್ಗಡೆ ಬರುತ್ತೆ. ನಂತರ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಸೋಯಾ ಕಬಾಬ್, ವಡೆ ಅಥವಾ ಕಟ್ಲೆಟ್ ಎಲ್ಲ ರೆಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲನಾದರೂ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಕಮೆಂಟ್ ಮಾಡಿ. ನಾನು ಯೂಟ್ಯೂಬಲ್ಲಿ ಹೊಸ್ದಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಎಡಿಟಿಂಗಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ ಕ್ಷಮೆ ಇರಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.